ಹಾಯ್ ಗೈಸ್, ನಾವಿವತ್ತು ಪಿ ಜಿಗೆ ಅಂತ ಹೇಳ್ಬಿಟ್ಟು ಈ ಒಂದು ಇಂಡಕ್ಷನ್ ಸ್ಟವ್ನ ಆರ್ಡರ್ ಮಾಡಿದ್ವಿ. ಸೊ ಫಟಾಫಟ್ ಅಂತ ಓಪನ್ ಮಾಡಿ ಹೇಗಿದೆ ಅಂತ ನೋಡೋಣ ಬನ್ನಿ. ತುಂಬ ತೂಕ ಇದೆ ಕಣೆ. ಅಮ್ಮ ಇಲ್ಲ ಸರಿ ಮಾಡಿ ಅಷ್ಟೇ ಅಲ್ಲ. ಓಕೆ, ಈ ಥರ ಇದೆ. ಸೊ ಕವರ್ ಓಪನ್ ಮಾಡ್ತೀನಿ. ಫಸ್ಟ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ನೋಡೋಣ. ಚೆನ್ನಾಗಿದೆಯಾ? ನಮ್ಮ ಹತ್ರ ಹಳೇದು ಪ್ರೆಸ್ಟೀಜ್ ಜೊತೆನೇ ಇದ್ದಿದ್ದು. ಪ್ರೆಸ್ಟೀಜ್ ಈ ಥರ ಇದೆ ಗೈಸ್. ಇದ್ರ ಜೊತೆ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಸೊ ಇದು ಯೂಸ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಬೇಕು ನಾವು. ಆ್ಯಕ್ಚುಲಿ ನಮ್ಮ ಹತ್ರ ಹಳೇದಿತ್ತಲ್ಲ, ಅದರಲ್ಲಿ ಇಷ್ಟೊಂದು ಆಪ್ಷನ್ಸ್ ಇರಲಿಲ್ಲ ತಾನೇ. ಸ್ವಲ್ಪ ಆಪ್ಷನ್ಸು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಈಗ ನೋಡ್ಬೇಕು ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದಂತ. ಸೊ ಇದರಲ್ಲಿ ಈಗ ಏನಾದರೂ ಒಂದು ಕುಕ್ ಮಾಡಿಬಿಟ್ಟು ಆ ಒಂದು ಚಿಕ್ಕ ಕ್ಲಿಪ್ಪನ್ನು ನಾನು ನಿಮ್ಮ ರೆಫರೆನ್ಸಿಗೆ ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಗೈಸ್ ಬನ್ನಿ, ಇವಾಗ ಇದನ್ನು ಯೂಸ್ ಮಾಡಿಬಿಟ್ಟು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನೋಡೋಣ. ಸೊ ನಾನು ಇದನ್ನು ಆ್ಯಕ್ಚುಲಿ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದು. ಸೊ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ಸೊ ಸ್ವಿಚ್ ಹಾಕಿದ್ದೀನಿ. ಫಸ್ಟ್ ಇಲ್ಲಿ ಹಾಲು ಹಾಕಿಟ್ಟಿದ್ದೀನಿ, ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಈಗ ಇದು ಹಾಲು ಕುದೀತಾ ಇದೆ ಗೈಸ್. ಒಂದು 2-3 ಮಿನಿಟ್ಸ್ ಆಗಿಬಿಟ್ಟು ಮತ್ತೆ ನೋಡೋಣ ಆಫ್ಟರ್ 2-3 ಮಿನಿಟ್ಸ್. ಸೊ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಕೈ ತೆಗೆದ್ರೆ ಹೊರಗೆ ಬರ್ತದೆ ಅಷ್ಟೇ. ಅಲ್ಲ, ಕೈ ಕಾಣಿಸ್ಲಿ, ಅವಳ್ದು ಏನು ತೊಂದರೆ ಇಲ್ಲ, ಮುಖ ಕಾಣಿಸಿಲ್ಲ ಅಂದರೆ ಸಾಕು. ಗೈಸ್ ಇವಾಗ ಆಲ್ಮೋಸ್ಟ್ ಹಾಲು ಉಕ್ಕು ಬರ್ತೈತೆ. ಟೈಮರ್ ಕಡಿಮೆ ಆಗಿದೆ, ಹಂಗಾಗಿ ಬರಲ್ಲ. ಕರೆಕ್ಟ್, ನಾವು ಕಡಿಮೆ ಇಟ್ಟಿದ್ದೀವಲ್ಲ, ಇದು ಮೋಸ್ಟ್ಲಿ ಕಡಿಮೆ ಮತ್ತೆ ಜಾಸ್ತಿ ಇದೆ. ಹೀಟ್ ಕಡಿಮೆ ಇಟ್ಕೊಂಡಿದ್ದೀವಿ. ಕರೆಕ್ಟ್ ಉಕ್ಕು ಬರ್ತಾ ಇಲ್ಲ ಅಲ್ಲ, ಜಸ್ಟ್ ಆವಾಗ ಮಿಲ್ಕಿಗೆ ಇರ್ತಿತ್ತಲ್ಲ ಅದೇ ಥರ ಬರ್ತಾಯಿದೆ. ಬಾಯಲ್ಲಿ ಹತ್ರ ಆ್ಯಕ್ಚುಲಿ ಹಾಲು ಉಕ್ಕು ಬರ್ತಿತ್ತು ಗೈಸ್. ಆವಾಗ ನಾನಿಲ್ಲಿ ಸ್ವಲ್ಪ ಪವರ್ ಕಡಿಮೆ ಮಾಡಿಕೊಂಡೆ. ಸೊ ಹಾಗಾಗಿ ಈಗ ಉಕ್ಕು ಬರ್ತಾ ಇಲ್ಲ, ಜಸ್ಟ್ ಹಂಗೆ ಬಿಸಿ ಆಗಿಬಿಟ್ಟು ಅಲ್ಲೇ ಸ್ಟೇ ಆಗಿದೆ. ಹೀಟ್ ಜಾಸ್ತಿ ಕಡಿಮೆ ಮಾಡ್ಬೋದು. ಇಲ್ಲಿ ಹೀಟ್ ಜಾಸ್ತಿ ಮಾಡ್ಬೋದು. ಇದು ಆಪ್ಷನ್ ಬಂದುಬಿಟ್ಟು ಹೀಟ್ ಜಾಸ್ತಿ ಮಾಡೋಕ್ಕೆ, ಹೀಟ್ ಕಡಿಮೆ ಮಾಡೋಕ್ಕೆ. ಸೊ ನಾನು ಹಂಗೆ ಎಲ್ಲ ಆಪ್ಷನ್ಸು ತೋರಿಸ್ಬಿಡ್ತೀನಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದೋಸೆ ಅಥವಾ ಚಪಾತಿ ಮಾಡೋದಕ್ಕೆ, ಇದು ಇಡ್ಲಿ ಮಾಡೋದಕ್ಕೆ, ಇದು ಡೀಪ್ ಫ್ರೈ, ಹಾಗೆ ಇದು ಪ್ರೆಷರ್ ಕುಕ್ಕರ್ ಯೂಸ್ ಮಾಡೋದಕ್ಕೆ. ನೆಕ್ಸ್ಟ್ ಇದು ಸಾಲ್ಟ್ ಜಸ್ಟ್ ಬಿಸಿ ಮಾಡೋದಕ್ಕೆ, ಕರಿ, ಹಾಗೆ ಇದು ನಾವು ಟೈಮರ್ ಸೆಟ್ ಮಾಡ್ಕೋಬೋದು. ಎಷ್ಟು ಟೈಮ್ ಒಳಗೆ ನಾವು ಈಗ ಬಿಸಿನೀರೇನಾದರೂ ಇಟ್ಟಿದ್ರೆ 1 ಮಿನಿಟ್ 2 ಮಿನಿಟ್ ಆ ಥರ ಮಾಡ್ಕೋಬೋದು. ಸೊ ಇದು ಲಾಸ್ಟ್ ಬಟನ್ ಬಂದುಬಿಟ್ಟು ಆನ್ ಆರ್ ಆಫ್. ಸೊ ಇವಾಗ ಸಾಕು ಅನ್ಸುತ್ತಲ್ವಾ ಹಾಲು ಬಿಸಿಯಾಗಿದ್ದು. ಸೊ ಈಗ ಹಾಲು ಬಿಸಿಯಾಗಿದೆ ಗೈಸ್. ಟೋಟಲ್ ಟೈಮ್ ಎಷ್ಟಾಗಿರ್ಬೋದು? 3 to 4 ಮಿನಿಟ್ಸ್ ಆಗಿದೆ. ಅದು ನಾವು ಈಗ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದಾಗಿ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಆಫ್ ಮಾಡ್ಕೊಂಡಿದ್ವಿ ಒಂದು ಸಲ ಉಕ್ಕು ಬಂದಾಗ. ಸೊ ಅದೇ 3 to 3.5 ಮಿನಿಟ್ಸ್ ಅಂತ ಇಟ್ಕೋಬೋದು ಆ್ಯಾವ್ರೇಜಾಗಿ ಒಂದು ಹಾಲು ಬಿಸಿ ಮಾಡೋದಕ್ಕೆ. ಸೊ ಸದ್ಯಕ್ಕಂತೂ ಚೆನ್ನಾಗಿ ವರ್ಕ್ ಆಗ್ತಿದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಬಾಯ್ ಬಾಯ್.